ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ, ಒಂದು ಜಾಗ ಮಾರಾಟಕ್ಕೆ ಬಂದಿದೆ. 2 ಎಕರೆ 6 ಗುಂಟೆ ಬರುತ್ತೆ. 2 ಎಕರೆ 6 ಗುಂಟೆ ಆಲ್ಟಿಸಿ ಪ್ಲಸ್ ಇದರಲ್ಲಿ ನಿಮಗೆ ಒಂದು 15 ಗುಂಟೆ ಖರಾಬ್ ಸಿಗುತ್ತೆ. ಒಳ್ಳೆ ನೇಚರ್ ಸರ್, ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಕ್ಲೈಮೇಟು ನೋಡಿ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗೆ ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ಇದೇನು ತೋರಿಸ್ತೆ ನಿಮಗೆ ಝೂಮ್ ಮಾಡಿ, ಅದರಿಂದ ಈ ಜಮೀನಿಂದ ಮುಂದ್ಗಡೆ ನಿಮಗೆ ಹೆಚ್ಚು ಕಮ್ಮಿ ಒಂದು 1 ಕಿಲೋಮೀಟ್ರಲ್ಲೆಲ್ಲ ಸುಮಾರು ಫಾರ್ಮ್ ಹೌಸ್ ಒಳಗಡೆ ಮಾಡಿದ್ದಾರೆ ನೋಡಿ. 2 ಎಕರೆ 6 ಗುಂಟೆ ಆಲ್ಟಿಸಿ, ಒಂದು 15 ಗುಂಟೆ ಖರಾಬ್ ಬರುತ್ತೆ. ಇದರಲ್ಲಿ ನಿಮಗೆ ಬೋರು ಕೂಡ ಇದೆ ನೋಡಿ, ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಬೋರು ಕೂಡ ರನ್ನಿಂಗ್ ಇದೆ ನೋಡಿ ಸರ್. ನಿಮಗೆ 24 hours ಕರೆಂಟು ಕೂಡ ಬೇಕು ಅಂದರೆ ಇಲ್ಲೇ ತೊಗೊಬಂದು ನೀವು. ಬಾವಿ ಲೈನು ಕೂಡ ಇದೆ ನೋಡಿ ಇಲ್ಲಿ. ಇದು ಮೋಟ್ರದ್ದು ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟರ್ ಪೆಟ್ಟಿ ಮಡಗಿದ್ದಾರೆ. ಇದರಲ್ಲಿ ನಿಮಗೆ ವಿಲೇಜಿಂದ ಜಸ್ಟ್ ನೀವು 1.5 ಕಿಲೋಮೀಟ್ರ್ ಮೆಟ್ಲಿಂಗು ಅಂದರೆ ನಿಮಗೆ ಚಿಕ್ಕ ರೋಡಲ್ಲ ಸರ್, ದೊಡ್ಡ ರೋಡು. ಮ್ಯಾಕ್ಸಿಮಮ್ ನಿಮಗೆ 50 ಅಡಿ ರೋಡ್ ಇದೆ, ದೊಡ್ಡ ರೋಡು. ನೀವು ಎಪಾಟಿ ಕಂಟೈನರ್ ಕೂಡ ಬರ್ಬೋದು, ಆ ಥರ ಇದೆ ಜಾಗ. ರೋಡು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದು ನಿಮಗೆ ಯೋಗ ಸ್ಕೂಲ್ಗಿಲ್ ಮಾಡೋರಿಗೆ ಒಳ್ಳೆ ಸೂಪರಾಗಿರೋಂಥ ಜಾಗ. ಯಾರ್ದು ಡಿಸ್ಟರ್ಬೆನ್ಸ್ ಬೇಡ, ಏನು ಬೇಡ ಅನ್ನೋರಿಗೆ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಅದ್ಭುತವಾಗಿರ್ಬೋದು ಜಾಗ ಮಾತ್ರ. ಇದ್ರ ಪಕ್ಕನೂ ಕೂಡ ಈ ಜಮೀನು ಏನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಇದ್ರ ಅಕ್ಕಪಕ್ಕನೂ ಕೂಡ ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳು ಮಾಡಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರೋಡು, ಅದೇ ಕಂಟಿನ್ಯೂಲಿ ಮುಂದೆ ಹೆಚ್ಚು ಕಮ್ಮಿ ಒಂದು 1 ಕಿಲೋಮೀಟ್ರಲ್ಲಿ ಒಳಗಡೆ ಸುಮಾರು ಫಾರ್ಮ್ ಹೌಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ಮೈಸೂರು ಬ್ಯಾಂಗ್ಳೂರು ಅವರು ತೊಗೊಂಡಿದ್ದಾರೆ. ಒಳ್ಳೊಳ್ಳೆ ಫಾರ್ಮ್ ಹೌಸು ಕೂಡ ಇದೆ. ಒಳ್ಳೆ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ವೆದರು, ಒಳ್ಳೆ ಅದ್ಭುತ ಆಗಿದೆ ನೋಡಿ ಸರ್. ತೋಟಗಳು ಕೂಡ ಇದೆ ನೋಡಿ, ಅಕ್ಕಪಕ್ಕನೂ ಕೂಡ ಒಳ್ಳೊಳ್ಳೆ ತೋಟಗಳಿದೆ. ನೀವು ವಿಲೇಜಿಂದ ಜಸ್ಟ್ 1.5 ಕಿಲೋಮೀಟ್ರ್ ಬರಬೇಕಾಗುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಈ ಜಾಗದಿಂದ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ನೀವು ಗುಂಡ್ಲುಪೇಟೆಗೆ ಏನೂ ಹೋಗೋಂಗಿಲ್ಲ. ಇದು ಬೇಗೂರು ಸರೌಂಡಿಗೆ ಬರುತ್ತೆ. ಬೇಗೂರು ಟೌನ್ ಏನಿದೆ, ಟೌನ್ ಲಿಮಿಟ್ ಕರೆಕ್ಟಾಗಿ ಜಾಗದಿಂದ 7 ಕಿಲೋಮೀಟ್ರ್ ಬರುತ್ತೆ. ನೀವು ಬೇಗೂರು ಕಡೆಯಿಂದ ನಾವು ಬರ್ಬೋದು. ಬೇಡ ಅಂದರೆ ನೀವು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇಯಿಂದ ಬರ್ತೀನಿ ಅಂದರೆ 5 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಬೇಗೂರು ಟೌನ್ಗೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ ಸರ್. ಜಾಗ ಮಾತ್ರ ನೋಡಿ, ನಿಮಗೆ ಒಂದು 15 ಗುಂಟೆ ಖರಾಬ್ ಸಿಗುತ್ತೆ. ಒಳ್ಳೆ ವಾಟರ್ ಪೆಲ್ಟ್ ಸರ್, ತುಂಬ ಚೆನ್ನಾಗಿದೆ. ನೀರು ಮಾತ್ರ ನಿಮಗೆ ಮ್ಯಾಕ್ಸಿಮಮ್ಮು ಒಂದು 2.5 ಇಂದ 3 ಇಂಚು ಮೇಲಿದೆ ನೀರು. ನಿಮಗೆ ಬೆಟ್ಟ ಗಿಟ್ಟ ಗುಡ್ಡ ಚರಿ ಈ ಥರ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಇರೋರಿಗೆ ಒಳ್ಳೆ ಅದ್ಭುತ ಆಗಿದೆ. ಒಳ್ಳೆ ಇವು ಒಳ್ಳೆ ನೇಚರು ತುಂಬ ಚೆನ್ನಾಗಿದೆ ನೋಡಿ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಜೂಮ್ ಮಾಡಿ. ಒಳ್ಳೆ ಕ್ಲೈಮೇಟು ತುಂಬ ಚೆನ್ನಾಗಿದೆ. ಜಮೀನು ಕೂಡ ಒಳ್ಳೆ ಹೈಟಾಗಿದೆ. ಇದು ಏನಾದರೂ ನೀವು ಪಾರ್ಟ್ನರಲ್ಲಿ ತೊಗೋತೀನಿ ಅಂದರೂ ಕೂಡ ತೊಗೋಬೋದು, ಇಲ್ಲ ನಾವು ಒಬ್ಬರೇ ತೊಗೋತೀವಿ ಸರ್ ಅಂದರೂ ತೊಗೋಬೋದು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದು ನೋಡಿ. ಇದು ಒಂದು 30 ರಿಂದ 40 ಸಿಲ್ವರ್ ವುಡ್ ಹಾಕ್ಕೊಂಡಿದ್ದಾರೆ ಗಿಡಗಳು. ಅದೇ ನೀರು ಗಿರೇನು ಬಿಟ್ಟಿಲ್ಲ, ಅದಕ್ಕೆ ಸುಮ್ಮನೆ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಒಂದು 40-50 ಸಿಲ್ವರ್ ವುಡ್ ಗಿಡಗಳು ಹಾಕ್ಕೊಂಡಿದ್ದಾರೆ ಈ ಥರ ನೋಡಿ. ನಿಮ್ಮ ಜಮೀನು ಅಲ್ಲಿವರೆಗೂ ಬರುತ್ತೆ ನೋಡಿ. ಇದೆಲ್ಲ ಸಿಲ್ವರ್ ವುಡ್ ಹಾಕ್ಕೊಂಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಸರ್. ಜಾಗ ಯಾರ್ದು ಡಿಸ್ಟರ್ಬೆನ್ಸ್ ಬೇಡ, ನಾವು ನೀಟಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀನಿ ಅಂದರೆ ಆರಾಮಾಗಿ ಇರ್ಬೋದು. ಒಳ್ಳೆ ಅದ್ದೂರಿಯಾಗಿದೆ ಜಾಗ ಮಾತ್ರ. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆಗೆ ಒಂದು 22 ಕಿಲೋಮೀಟ್ರ್ ಬರುತ್ತೆ. ನಿಮ್ಗೆ ಗುಂಡ್ಲುಪೇಟೆಗೆ ಏನೋ ಹೋಗಿಲ್ಲ ಸರ್, ಬೇಗೂರು ಹತ್ರನೇ ಬರ್ತಕ್ಕಂಥ ಜಾಗ ಇದೆ. ಬೇಗೂರು ಟೌನ್ಗೆ ಒಂದು 7 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನೀವು ಬೋರ್ ಏನು ಹಾಕೊಳ್ಳೋಂಗಿಲ್ಲ, ಬೋರು ಕೂಡ ರೆಡಿ ಇದೆ ನೋಡಿ. ಮ್ಯಾಕ್ಸಿಮಮ್ ನಿಮಗೆ 2.5 ಇಂದ 3 ಇಂಚು ನೀರಿದೆ. ಸಾಯಿಲು ರೆಡ್ ಸಾಯಿಲ್ ಬರುತ್ತೆ ನೋಡಿ. ಇದು ರೈತರ ಹತ್ರನೇ ಇರೋಂಥ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ ನೋಡಿ ಸರ್. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ನಿಮಗೆ RTC ಹೋಲ್ಡರ್ ಯಾರಿದ್ದಾರೆ ಅವ್ರನ್ನ ಕೂರಿಸಿ ಮಾತಾಡ್ಸ್ಕೊಳೋಣ ಖಂಡಿತ. ಇಂಥ ಜಾಗಗಳು ನಿಮಗೆ ಗುಡ್ಡ ನೇಚರು ಟಚ್ಚಲ್ಲಿ ಸಿಗೋದು ತುಂಬ ರೇರು ನಿಮಗೆ ನೋಡಿ. ಯಾರು ಗುಡ್ಡ ಗಿಡ್ಡ ಈ ಥರ ವ್ಯೂ ಪಾಯಿಂಟಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ. ವಿಲೇಜು ನಿಮಗೆ 1.5 ಕಿಲೋಮೀಟ್ರ್ ಬರುತ್ತೆ. ವಿಲೇಜು ಕೂಡ ದೊಡ್ಡ ವಿಲೇಜ್ ಇದೆ.
ಮೆಟ್ಲಿಂಗ್ ರೋಡ್ ಇದೆ, ಅದು ತೋರಿಸ್ಕೊಡ್ತೀನಿ ನಿಮಗೆ. ಜಮೀನವ್ರಿಗೂ ನೀವು ಯಾವ ಜಮೀನು ಮೇಲೂ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟು ಜಮೀನವ್ರವರೆಗೂ ನಿಮಗೆ 40ರಿಂದ 50 ಅಡಿ ಮೇಲಿದೆ ರೋಡು, ದೊಡ್ಡ ರೋಡು. ನೀವು ಅಪಾಟಿಗೆ ಕಂಟಿನವ್ರು ಕೂಡ ಬರ್ಬೋದು. ರೋಡು ನೋಡಿ ಸರ್, ದೊಡ್ಡ ರೋಡು. ನಿಮಗೆ ಈ ಮರ ಇದೆಯಲ್ಲ, ಈ ಮರೆಯಿಂದ ಈ ಏರಿಯವರೆಗೆ ಹೆಚ್ಚು ಕಮ್ಮಿ ನಿಮಗೆ 40ರಿಂದ 50 ಅಡಿ ರೋಡ್ ಬರುತ್ತೆ. ನೀವು ಅಪಾಟಿ ಒಂದೇ ಸಲ ಬೇಕಾದ್ರೆ 2 ಕಂಟೈನರ್ ಪಾಸ್ ಆಗ್ಬೋದು, ಆ ಥರ ಇದೆ ರೋಡು. ನೋಡಿ ಇದು ಈ ರೋಡ್ ತೋರಿಸ್ತಾ ಇದ್ದೀನಲ್ಲ, ಈ ರೋಡಿಂದನೂ ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು 1 ಕಿಲೋಮೀಟ್ರಲ್ಲಿ ಆ ಕಡೆ ಗುಡ್ಡ ಕಾಣಿಸ್ತದೆ, ತೋರಿಸ್ತೀನಿ ನೋಡ್ಕೊಳ್ಳಿ. ಅಲ್ಲಿ ಗುಡ್ಡ ಕಾಣಿಸ್ತದೆಯಲ್ಲ, ಅಲ್ಲೂ ಕೂಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಗುಡ್ಡದ ಹತ್ರನೂ ಫಾರ್ಮ್ ಹೌಸ್ ಇದೆ ನೋಡಿ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಪ್ರಾಪರ್ಟಿ. ಇವರು ನಿಮಗೆ ಅಗ್ರಿಮೆಂಟ್ಗೆ ಟೈಮ್ ಕೊಡೋದು ಡೌಟು, ಯಾಕೆಂದರೆ ಡೈರೆಕ್ಟು ರಿಜಿಸ್ಟರ್ ಮಾಡ್ಕೋಬೇಕು, ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ ನೋಡಿ. ಓಕೆ ಸರ್, ಥ್ಯಾಂಕ್ ಯು.